ಮೋಶೆ ಮಿದ್ಯಾನಿನಲ್ಲಿ 40 ವರ್ಷ ಇದ್ದ. ಅಲ್ಲಿ ಅವನಿಗೆ ಮದುವೆ ಆಯಿತು, ಮಕ್ಕಳೂ ಆದರು. ಒಂದಿನ ಅವನು ಸೀನಾಯಿ ಬೆಟ್ಟದಲ್ಲಿ ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದಾಗ ಆಶ್ಚರ್ಯಕರವಾದ ಒಂದು ವಿಷಯ ನೋಡಿದ. ಪೊದೆಯೊಂದಕ್ಕೆ ಬೆಂಕಿ ಹತ್ತಿಕೊಂಡು ಉರಿಯುತ್ತಿತ್ತು, ಆದರೆ ಅದು ಸುಟ್ಟು ಹೋಗುತ್ತಿರಲಿಲ್ಲ. ಯಾಕಿರಬಹುದು ಅಂತ ನೋಡಲು ಮೋಶೆ ಪೊದೆಯ ಹತ್ತಿರ ಹೋದಾಗ ಪೊದೆಯೊಳಗಿಂದ ಬಂದ ಧ್ವನಿ, ಮೋಶೆ, ಇನ್ನೂ ಹತ್ರ ಬರಬೇಡ, ನಿನ್ನ ಚಪ್ಪಲಿ ಬಿಚ್ಚಿಡು, ಯಾಕೆಂದ್ರೆ ನೀನು ನಿಂತ ಜಾಗ ಪವಿತ್ರವಾಗಿದೆ ಅಂದಿತು. ಅಲ್ಲಿ ದೇವದೂತನ ಮೂಲಕ ಯೆಹೋವನು ಮಾತಾಡಿದನು. ಆಗ ಮೋಶೆಗೆ ಭಯ ಆಗಿ ಮುಖವನ್ನ ಮುಚ್ಚಿಕೊಂಡ. ಆ ಧ್ವನಿ ಅವನಿಗೆ, ನಾನು ಇಸ್ರಾಯೇಲ್ಯರ ಕಷ್ಟವನ್ನು ನೋಡಿದ್ದೀನಿ. ನಾನು ಅವರನ್ನ ಈಜಿಪ್ಟ್ ಜನರ ಕೈಯಿಂದ ಬಿಡಿಸಿ ಒಳ್ಳೆ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ. ಈಜಿಪ್ಟಿನಿಂದ ಅವರನ್ನ ಕರ್ಕೊಂಡು ಬರಬೇಕಾಗಿರುವುದು ನೀನೇ ಎಂದಿತು. ಈ ಮಾತನ್ನು ಕೇಳಿದಾಗ ಮೋಶೆಗೆ ಎಷ್ಟು ಆಶ್ಚರ್ಯ ಆಗಿರಬೇಕಲ್ವಾ? ಆಮೇಲೆ ಮೋಶೆ, ಜನರು ನಿನ್ನನ್ನು ಯಾರು ಕಳಿಸಿದರು ಅಂತ ಕೇಳಿದರೆ ನಾನೇನು ಹೇಳಬೇಕು ಎಂದು ಕೇಳಿದ. ಅದಕ್ಕೆ ದೇವರು, ಅಬ್ರಹಾಮ, ಈಸಾಕ, ಯಾಕೋಬನ ದೇವರು ಆದ ಯೆಹೋವ ನನ್ನನ್ನ ನಿಮ್ಮ ಹತ್ರ ಕಳಿಸಿದ್ದಾನೆ ಅಂತ ಹೇಳು ಅಂದನು. ಮತ್ತೆ ಮೋಶೆ, ಒಂದು ವೇಳೆ ಜನ ನನ್ನ ಮಾತು ಕೇಳದಿದ್ದರೆ ಏನು ಮಾಡೋದು ಎಂದು ಕೇಳಿದ. ಆಗ ಯೆಹೋವನು ಮೋಶೆಗೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಒಂದು ಗುರುತನ್ನು ಕೊಟ್ಟನು. ದೇವರು ಮೋಶೆಗೆ ಅವನ ಕೋಲನ್ನು ನೆಲಕ್ಕೆ ಬಿಸಾಡಲು ಹೇಳಿದನು. ಮೋಶೆ ಬಿಸಾಡಿದಾಗ ಕೋಲು ಹಾವಾಯಿತು. ಮೋಶೆ ಹಾವಿನ ಬಾಲವನ್ನು ಹಿಡಿದಾಗ ಅದು ಪುನಃ ಕೋಲಾಯಿತು. ಆಗ ಯೆಹೋವನು, ನೀನು ಈ ಅದ್ಭುತವನ್ನು ಮಾಡಿದಾಗ ನಿನ್ನನ್ನು ಕಳುಹಿಸಿದ್ದು ನಾನೇ ಎಂದು ಗೊತ್ತಾಗುತ್ತದೆ ಎಂದನು. ನಂತರ ಮೋಶೆ, ನನಗೆ ಅಷ್ಟೊಂದು ಚೆನ್ನಾಗಿ ಮಾತಾಡೋಕೆ ಬರಲ್ಲ ಅಂದನು. ಅದಕ್ಕೆ ಯೆಹೋವನು, ಏನು ಹೇಳಬೇಕಂತ ನಾನು ನಿನಗೆ ಕಲಿಸ್ಕೊಡ್ತೀನಿ. ನಿನಗೆ ಸಹಾಯ ಮಾಡೋಕೆ ನಿನ್ನ ಅಣ್ಣ ಆರೋನನನ್ನು ಕಳುಹಿಸುತ್ತೇನೆ ಎಂದು ಮಾತು ಕೊಟ್ಟನು. ಯೆಹೋವನು ತನ್ನ ಜೊತೆ ಇರುತ್ತಾನೆ ಎಂಬ ಭರವಸೆಯಿಂದ ಮೋಶೆ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಈಜಿಪ್ಟ್ನ ಕಡೆಗೆ ಹೆಜ್ಜೆ ಹಾಕಿದ.